ಮೋಹನ್ ಭಾಗವತ್ ಏನೇ ಹೇಳಿಕೆ ನೀಡಿದ್ರು ಎಲ್ಲದರಲ್ಲೂ ಯಾಕೆ ತಪ್ಪು ಹುಡುಕ್ತೀರಾ ಅಂತ. ಮುಸ್ಲಿಮರು ಯಾರು ಇವತ್ತು ಭಯೋತ್ಪಾದನೆ ಮಾಡ್ತಾ ಇದ್ದಾರೆ ಅವರಿಗೂ RSS ನವರಿಗೂ ತುಂಬಾ ವ್ಯತ್ಯಾಸ ಏನು ಇಲ್ಲ. ಬಿಸಿ ರಕ್ತದ ಯುವಕರು RSS ಅನ್ನ ಖಂಡಿಸ್ಲಿಕ್ಕೆ ಧಿಕ್ಕರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದ್ದಕ್ಕಿದ್ದಾಗೆ ಜಂಜಿಗಳ ಬಗ್ಗೆ, ಬಿಸಿ ರಕ್ತದ ಯುವಕರ ಬಗ್ಗೆ, ಪಾಕಿಸ್ತಾನದ ಪ್ರೇಮದ ಬಗ್ಗೆ ಬರ್ತಾರೆ ಅಂತಂದ್ರೆ ಇದರ ಹಿಂದೆ ಷಡ್ಯಂತ್ರ, ಕುತಂತ್ರ. ಪ್ರಿಯ ವೀಕ್ಷಕರೇ, ಪೀಪಲ್ ಟಿವಿಯ ಮತ್ತೊಂದು ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ. RSSನ ಮುಖ್ಯಸ್ಥರಾದ ಮೋಹನ ಭಾಗವತ್ ಅವರು ಇತ್ತೀಚೆಗಷ್ಟೇ ಖಾಸಗಿ ವಾಹಿನಿಯೊಂದರಲ್ಲಿ ಮಾತನಾಡುತ್ತಾ ಪಾಕ್ನಲ್ಲಿ ಇರುವವರು ಕೂಡ ನಮ್ಮ ಸಹೋದರರೇ, ಅವರ ಬಗ್ಗೆ ದ್ವೇಷ ಕಾರುವುದು ಬೇಡ ಅನ್ನುವ ಅರ್ಥದಲ್ಲಿ ಅವರು ಹೇಳಿಕೆ ನೀಡಿದರು. ಈ ಹೇಳಿಕೆ ಹಿಂದಿನ ಷಡ್ಯಂತ್ರ ಏನಿರ್ಬೋದು, ಯಾಕೆ ಸಡನ್ನಾಗಿ ಮೋಹನ್ ಭಾಗವತರಿಗೆ ಪಾಕ್ ಮೇಲೆ ಪ್ರೀತಿ ಬಂತು, ಪ್ರೇಮ ಬಂತು, ಈ ಎಲ್ಲ ವಿಚಾರಗಳ ಕುರಿತು ಇವತ್ತಿನ ಪಾಡ್ಕಾಸ್ಟಲ್ಲಿ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆಗಿದ್ದಾರೆ RSSನ ಮಾಜಿ ಕಾರ್ಯಕರ್ತರಾದ ಹನುಮೇಗೌಡರು. ಸರ್ ನಮಸ್ಕಾರ. ನಮಸ್ಕಾರ. ಎಸ್ ಸರ್, ಏನು ನಿಮಗೆ ಈಗಾಗಲೇ ಗೊತ್ತಿರುವಂತೆ ಯಾಕೆ ನಮ್ಮ ಮೋಹನ್ ಭಾಗವತರಿಗೆ ಸಡನ್ನಾಗಿ ದಿಢೀರಾಗಿ ಪಾಕ್ ಮೇಲೆ ಪ್ರೇಮ ಬಂತು? ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಒಂದು ಗಾದೆ ಇದೆ. ಆ ರೀತಿಯಲ್ಲಿ ಮೋಹನ್ ಭಾಗವತರು ಅದೇನೋ ಪ್ರೀತಿ, ಲವ್, ಅದ್ಯಾಕೆ ಹುಕ್ಕಿ ಬಂತು ಮುಸಲ್ಮಾನರ ಆ ದೇಶದ ಬಗ್ಗೆ. ಅದಕ್ಕೆ ಮುಂಚೆ ಒಂದು ನಾವು ತಗೋಬೇಕು ಅನ್ನೋದಾದರೆ, ಭಾರತದಲ್ಲಿರುವಂತಹ ಮುಸಲ್ಮಾನರನ್ನ ಅಕಸ್ಮಾತ್ ನಮ್ಮ ಸಹೋದರರು, ನಮ್ಮ ಮಿತ್ರರು ಅಂತ ಮಾನವೀಯತೆಯ ದೃಷ್ಟಿಯಿಂದಲೇ ಹೇಳಿದ್ರು ಅವರನ್ನ ಭಯೋತ್ಪಾದಕ, ಮತಾಂಧ, ದೇಶದ್ರೋಹಿ ಇತ್ಯಾದಿ ಶಬ್ದಗಳಿಂದ ಬೇರೆ ಹಿಂದೂಗಳನ್ನೂ ಹೋಲಿಕೆ ಮಾಡುವ ಮತ್ತು ಮುಸಲ್ಮಾನರಂತೂ ಕಂಡ್ರೆ ಅವರು ಕೆಂಡ ಕಾರುವ RSSನ ಏನು ಅಂಧಭಕ್ತಿಯ ಸ್ವಯಂ ಸೇವಕರಿದ್ದಾರಲ್ಲ, ಸ್ವಚಿಂತನೆ ಇಲ್ಲದೆ ಇರುವಂಥ ಸ್ವಯಂ ಸೇವಕರು, ಅವರಿಗೆ ಮೋಹನ್ ಭಾಗವತರು ಅಂದರೆ ಸಂಘದ ಪ್ರಮುಖರು ಪಾಠ ಮಾಡಿದ್ದೇ ದ್ವೇಷ, ಅಸೂಯೆಯನ್ನು ಬಿತ್ತಿ ಬೆಳೆಸುವಂಥದ್ದು. ಆದರೆ ಇತ್ತೀಚೆಗೆ ಅವರು ಕೊಟ್ಟಂತಹ ಆ ಒಂದು ಇದರಲ್ಲಿ ಹೇಳ್ತಾರೆ, ನಾವು ಪಾಕಿಸ್ತಾನದವರನ್ನ ಅಂದರೆ ಪಾಕಿಸ್ತಾನಿಯರನ್ನ ದೀರ್ಘ ದ್ವೇಷದಿಂದ ನೋಡೋದು ಸರಿಯಲ್ಲ. ಅವರು ನಮ್ಮ ಪಕ್ಕದ ರಾಷ್ಟ್ರದವರು, ಅವರ ಜೊತೆಯಲ್ಲಿ ನಮ್ಮ ಸಂಬಂಧಗಳು ಉಳಿಬೇಕು ಅನ್ನೋಂಥದ್ದನ್ನ ಹೇಳಿದ್ದಾರೆ. ಆದರೆ ನನಗೆ ಆಶ್ಚರ್ಯ ಆಗ್ತಾ ಇರೋದು ಏನು ಅಂದರೆ, ಹಿಂದೆ ಒಂದು ಘಟನೆ ನಡೆದಿತ್ತು. ಅಲ್ಲ, ಈಗ ಹಿಂದಿಂದ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ಈ ಹೇಳಿಕೆಯಲ್ಲಿ ಏನು ತಪ್ಪಿದೆ ಅಂತ. ಈಗ ಫಾರ್ ಎಕ್ಸಾಂಪಲು, ಯಾರೆಲ್ಲ ಪಾಕಿಸ್ತಾನದಲ್ಲಿ ಈಗ ನೆಲೆಸಿದಾರೋ ಅವರು ಒಂದು ರೀತಿಯಲ್ಲಿ ನಮ್ಮ ದಾಯಾದಿಗಳು. ನಾವು ಒಂದೇ ದೇಶದಲ್ಲಿದ್ದವರು, ದೇಶ ವಿಭಾಗ ಆಯಿತು, ಆ ಕಡೆ ಹೋದರು, ಸಹೋದರ ಸಹೋದರಿ ಅಂತ ಬದುಕ್ತಾ ಇರೋದು. ಅದನ್ನು ಅವ್ರೀಗ ಆ ರೀತಿ ಹೇಳಿದ್ರಲ್ಲಿ ಸರಿ ಇದೆ ಅನ್ಸುತ್ತಲ್ವ? ಯಾಕೆ ತಪ್ಪು ಹುಡುಕ್ತೀರಿ ಎಲ್ಲದರಲ್ಲೂ? ಮೋಹನ್ ಭಾಗವತ್ ಏನೇ ಹೇಳಿಕೆ ನೀಡಿದ್ರು ಎಲ್ಲದರಲ್ಲೂ ಯಾಕೆ ತಪ್ಪು ಹುಡುಕ್ತೀರಾ ಅಂತ. ಅಲ್ಲ, ತಪ್ಪು ಹುಡುಕೋದಕ್ಕೋಸ್ಕರ ಅಂತ ಅಲ್ಲ, ಈ ಹಿಂದೂ ಮತ್ತು ಮುಸಲ್ಮಾನ ಅನ್ನೋಂಥ ವಿಚಾರ ಹುಟ್ಟಿ ಬಂದಿದ್ದೇ ದ್ವೇಷದಿಂದ ಅನ್ನೋಂಥದ್ದನ್ನು ನಾನು ಹೇಳಲಿಕ್ಕೆ ಹೊರಟಿದ್ದು. ಅದಕ್ಕೆ ಇತಿಹಾಸನ ತಗೊಳ್ಳಿಕ್ಕೆ ಹೊರಟೆ. 1907ರಲ್ಲಿ ಮುಸ್ಲಿಂ ಲೀಗ್ ಹುಟ್ಟಿತು. ಅವರು ದೇಶದ ಸ್ವಾತಂತ್ರ್ಯದ ಹೋರಾಟಕ್ಕೆ, ಅವರ ಮಾನಸಿಕತೆಗೆ ಒಂದು ಅಂತವ್ರನ್ನ ಒಟ್ಟಿಗೆ ಸೇರಿಸ್ಕೊಂಡು ಒಂದು ಸಂಘಟನೆ ಹುಟ್ಟಾಕಿ ಸ್ವಾತಂತ್ರ್ಯದ ಹೋರಾಟಕ್ಕೆ ಹೊರಟರು. ಆದರೆ ಆ ಸಂದರ್ಭದಲ್ಲಿ ಹಿಂದೂ ಮಹಾಸಭಾ ಅಂತ ಒಂದು ಹುಟ್ಕೊಳ್ಳುತ್ತೆ ಪರ್ಯಾಯವಾಗಿ, ಅವರಿಗೆ ಪರ್ಯಾಯವಾಗಿ. ಅಂದರೆ ಅದನ್ನು ಯಾವ ಉದ್ದೇಶದಿಂದ ಹುಟ್ಟಿತು ಅನ್ನೋಂಥದ್ದನ್ನು ಹೇಳಬೇಕು ಅಂದರೆ ಅದಕ್ಕೆ ಪ್ಯಾರಲಲ್ ಅನ್ನೋಂಥದ್ದಕ್ಕೆ ಅವತ್ತು ಹುಟ್ಟಿತು. ಅದು ಮುಂದಿನ ದಿನಗಳಲ್ಲಿ ಅಖಿಲ ಭಾರತೀಯ ಹಿಂದೂ ಮಹಾಸಭಾ ಆಗುತ್ತೆ 1921-23ರಲ್ಲಿ. ಆಗ ಆ ಹಿಂದೂ ಮಹಾಸಭಾದ ಹಿಂದುತ್ವ, ಅದೇ ರೀತಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾರತಕ್ಕೆ ಬಂದ ಮೇಲೆ ಭಾರತದಲ್ಲಿ ಯುವ ಶಕ್ತಿಗೆ ಬೌದ್ಧಿಕ ಮತ್ತು ಶಾರೀರಿಕ ತರಬೇತಿಯನ್ನು ಕೊಡಲಿಕ್ಕೆ ಹುಟ್ಟಾಕದಂಥ ಸಂಘಟನೆ, ಅದರ ಸ್ವಯಂ ಸೇವಕತ್ವ, ಅದು ಎರಡನ್ನೂ ತಗೊಂಡು ಹಿಂದೂ ಸಂಘಟನೆ, ಅದನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಕಟ್ಟಿ ಅಲ್ಲಿಂದ ಇಲ್ಲಿಯವರೆಗೆ ಮುಸಲ್ಮಾನ ದ್ವೇಷ ಮಾಡುವುದೇ RSSನ ಮುಖ್ಯ ಗುರಿ. ಅದರ ಮೇಲೇ ಸಂಘಟನೆ ಕಟ್ಕೊಂಡು ಅದರ ಮೇಲೇ ಇದನ್ನು ಕಟ್ತಾರೆ. ಅದಷ್ಟೇ ಅಲ್ಲ, 1930ರ ದಶಕದಲ್ಲಿ ಅಂದರೆ ಈ ಚಳುವಳಿ ಏನು ಶುರು ಆಗುತ್ತಲ್ಲ, ಏನು ಭಾರತ ಬ್ರಿಟಿಷರ ಮುಕ್ತ ಮಾಡಬೇಕು ಅನ್ನೋಂಥ, ಭಾರತ ಬಿಟ್ಟು ತೊಲಗಿ ಅಂತ ಹೇಳಿದಂತಹ ಚಳವಳಿ, ಆ ಸಂದರ್ಭದಲ್ಲಿ ಇದೇ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು, ಯಾರು ಜನಸಂಘವನ್ನು ಕಟ್ಟಿ ಬೆಳೆಸಿದ್ರು, ಅವರು
ಬಂಗಾಳ ರಾಜ್ಯದಲ್ಲಿ ಮುಸ್ಲಿಂ ಲೀಗ್ನೊಂದಿಗೆ ಸರ್ಕಾರದಲ್ಲಿ ಭಾಗಿಯಾಗಿರ್ತಾರೆ, ಮಂತ್ರಿಯಾಗಿರ್ತಾರೆ. ಆಗ ಅವರು ಬ್ರಿಟಿಷರಿಗೊಂದು ಪತ್ರ ಬರೀತಾರಂತೆ, ಕಾಂಗ್ರೆಸ್ನವರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಸರಿಯಾದ ರೀತಿಯಲ್ಲಿ ಓಟ ಮಾಡಿಲ್ಲ, ಇಲ್ಲಿ ಅವರು ದ್ವೇಷ ಅಸೂಯೆನ ಬಿತ್ತಿ ಬೆಳೆಸೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಅವರನ್ನ ಹತ್ತಿಕ್ಕಿ ಮಟ್ಟ ಹಾಕಿ ಅಂತ ಹೇಳಿ ಪತ್ರವನ್ನ ಬರೀತಾರಂತೆ. ಯಾರಿಗೆ? ಅವತ್ತಿನ ವೈಸ್ರಾಯ್ಗೆ. ಅಂದರೆ ಅವರು ಮುಸಲ್ಮಾನರ ಜೊತೆಯಲ್ಲೇ ಇದ್ದಾರೆ, ಆದರೆ ಮುಸಲ್ಮಾನರನ್ನ ದ್ವೇಷ ಮಾಡ್ತಿದ್ದಾರೆ. ಮುಸಲ್ಮಾನರನ್ನ ದ್ವೇಷ ಮಾಡೋದಕ್ಕೋಸ್ಕರನೇ ಹುಟ್ಟಿದಂಥ ಸಂಘಟನೆ ಇದು ಒಂದು ಭಾಗ. ಆದರೆ ಮತ್ತೊಂದು ಭಾಗ ಇತ್ತೀಚೆಗೆ ಮೋದಿಯವರ ಏನೊಂದು ನಾಯಕತ್ವ, ಅದರ ಹಿಂದೆ ಮುಂದೆ ಕಾಶ್ಮೀರದಲ್ಲಿ ಭಯೋತ್ಪಾದಕರ ಜೊತೆಯಲ್ಲಿ ಇದನ್ನು ನಡೆಸ್ತಾರೆ, ಸರ್ಕಾರವನ್ನು ನಡೆಸ್ತಾರೆ. ಅಂದರೆ ಅಲ್ಲಿದ್ದಂತಹ ಸರ್ಕಾರಗಳು, ಅಂದರೆ ಅಲ್ಲಿ ಯಾವುದೇ ಮುಸ್ಲಿಂ ಅಂತಂದ್ರೆ ಅವ್ರಿಗೆ ಆಗೋದೇ ಇಲ್ಲ. ಆ ರೀತಿ ಇದ್ದಂಥವ್ರು ಅದೆಲ್ಲ ಬೇಡ. ಇತ್ತೀಚಿಂದ ನಿಮ್ಗೆ ಎರಡೇ ಹೇಳ್ಬಿಡ್ತೀನಿ. ನಮ್ಮ ಕರ್ನಾಟಕದ BK ಹರಿಪ್ರಸಾದ್ ಪಾಕಿಸ್ತಾನ ಅವರು ನಮ್ಮ ಪಕ್ಕದ ರಾಷ್ಟ್ರ, ನಮ್ಮ ಸ್ನೇಹಿತರ ರಾಷ್ಟ್ರ, ಸಹೋದರ ರಾಷ್ಟ್ರ ಅಂತ ಹೇಳಿದ್ರೆ ಸೆಷನ್ ಅಲ್ಲಿ ಅವರ ಮೇಲೆ ಮುಗಿ ಬೀಳ್ತಾರೆ. ಅದೇ DK ಶಿವಕುಮಾರ್ ಅವರು ಕೊರೋನಾ ಕಾಲಘಟ್ಟದಲ್ಲಿ ಅವರು ನಮ್ಮ ಬ್ರದರ್ಸ್ ಅಂತ ಹೇಳಿದ್ರೆ ಅವ್ರ ಮೇಲೆ ಬೆಂಕಿ ಕಾರ್ತಾರೆ. ಅಂದ್ರೆ ಈ ರೀತಿ ಇರುವಂತಹ RSSನ ಮಾನಸಿಕತೆ, BJPಯವರ ಮಾನಸಿಕತೆ ಇದ್ದಕ್ಕಿದ್ದಾಗೆ ಅವ್ರ ಮೇಲೆ ಲವ್ ಯಾಕೆ, ಅವ್ರ ಮೇಲೆ ಯಾಕೆ ಪಾಕ್ ಪ್ರೇಮ ಅಂತ ಹೇಳಿದರೆ ನಾನು ನೇರವಾಗಿ ಹೇಳಬೇಕಾಗತ್ತೆ, ಇವರು ಒಂದೇ ಮಾನಸಿಕತೆಯವರು. ಯಾರೋ ಮತ ಅಂಧತೆ, ಭಯೋತ್ಪಾದಕತೆ, ಮತ್ತೆ ಹೆದರಿಸುವುದು, ಬೆದರಿಸುವುದು, ಗೂಂಡಾಗಿರಿ ಇದೆಲ್ಲ ಮಾಡುವಂಥದ್ದು. ಹೇಗೆ ಮತಾಂಧ ಮುಸ್ಲಿಮರು ಯಾರು ಇವತ್ತು ಭಯೋತ್ಪಾದನೆ ಮಾಡ್ತಾ ಇದ್ದಾರೆ ಅವರಿಗೂ RSSನವ್ರಿಗೂ ತುಂಬಾ ವ್ಯತ್ಯಾಸ ಏನು ಇಲ್ಲ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿ ದ್ವೇಷ ಅಸೂಯೆಯನ್ನ ಬಿತ್ತಿ ಬೆಳೆಸುವುದೇ ಇವರ ಪ್ರಮುಖವಾದಂಥ ಘಟನೆ. ಇದು ಬೇರೆ ಯಾರ ಮೇಲೂ ಕೆಸರೆರ್ಚೋದು ಮಾತ್ರ ಅಲ್ಲ, ಸ್ವತಃ ಅವ್ರದ ಅಂದ್ರೆ ಸಂಘದ ಗರಡಿಯಲ್ಲಿಯೇ ಬೆಳೆದಂತಹ ಅಡ್ವಾಣಿಯವರ ಮೇಲೆ ಏನಾಯಿತು ಅದನ್ನು ನಾವು ಗಮನಿಸಬೇಕಾಗಿದೆ. 2004 ನಂತರ ಭಾರತದಲ್ಲಿ ಮನಮೋಹನ್ ಸಿಂಗ್ ಅವರ ಅಧಿಕಾರ ಇರುತ್ತೆ. ಆ ಸಂದರ್ಭದಲ್ಲಿ ಅಡ್ವಾಣಿಯವರು ಪಾಕಿಸ್ತಾನಕ್ಕೆ ಹೋಗ್ತಾರೆ. ಹೋಗಿದ್ದೇನಕ್ಕೆ ಅಂದ್ರೆ ಇವರಾಗಿ ಹೋಗಿದ್ದಲ್ಲ, ಪಾಕಿಸ್ತಾನದ ಅಲ್ಲಿನ ಪ್ರಧಾನಿಯವರು ಇವರನ್ನು ಕರೆಸ್ಕೊಂಡಿದ್ದು ಅಲ್ಲೊಂದು ದೇವಸ್ಥಾನದ ಉದ್ಘಾಟನೆ ಮಾಡಿಕೊಳ್ಳಿಕ್ಕೆ. ಆ ಸಂದರ್ಭದಲ್ಲಿ ಸಹಜವಾಗಿ ಗಾಂಧಿ ವಿಚಾರ ಹೇಗೆ ನಮ್ಮ ದೇಶದಲ್ಲಿ ಮಾನ್ಯತೆ ಇದೆಯೋ ಅಹಿಂಸಾ ವಿಚಾರಕ್ಕೆ ಇಡೀ ಜಗತ್ತಿನೆಲ್ಲೆಡೆ ಮಹಾತ್ಮ ಗಾಂಧೀಜಿಯವರಿಗೆ ಹೇಗೆ ಗೌರವ ಸಲ್ಲಿಸ್ತಾರೋ ಅದೇ ರೀತಿಯಲ್ಲಿ ಅಲ್ಲಿಗೆ ಹೋದಾಗ ಅಲ್ಲಿ ಜಿನ್ನಾ ಸಮಾಧಿಗೆ ನಮಸ್ಕಾರ ಮಾಡ್ತಾರೆ, ಜಿನ್ನಾ ಬಗ್ಗೆ ಹೊಗಳ್ತಾರೆ. ಆ ಕಾರಣಕ್ಕೋಸ್ಕರ ಅಡ್ವಾಣಿಯವರನ್ನ ಹಿಂದೂ ದ್ವೇಷಿ, ಹಿಂದೂ ವಿರೋಧಿ ಅಂತ ಬಿಂಬಿಸ್ತಾರೆ. ನಾನಾಗ ಸಂಘದ ಒಳಗಡೆ ಇದ್ದೆ. ಆಗ ನಾನೊಂದು ಮಾತು ಹೇಳ್ತೀನಿ ನೋಡಿ, ಸಾರ್ಕ್ ಇದೆಯಲ್ಲ, ಅಂದ್ರೆ ಸೌತ್ ಏಷ್ಯಾ ಅದೊಂದು ಇದೇನಿದೆ, ಆ ಸಾರ್ಕ್ ಅಂತ ಕರೀತಾರೆ. ಅದರಲ್ಲಿ ಅತಿ ದೊಡ್ಡ ದೇಶ ಭಾರತ, ಎರಡನೇ ದೇಶ ಪಾಕಿಸ್ತಾನ. ನಾವಿಬ್ರು ಅಕಸ್ಮಾತ್ ಒಟ್ಟಿಗೆ ಆಗಿ ಒಂದೇ ವಿಚಾರಧಾರೆಯಲ್ಲಿ ಹೋದ್ರೆ ಇಡೀ ಸಾರ್ಕ್ ಅನ್ನ ಶಕ್ತಿಯುತವಾಗಿ ಕಟ್ಟಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಏನಾದರೂ ಮಾತನಾಡಿರಬಹುದು ಅಂದ್ರೆ, ಏ ಅಯೋಗ್ಯ ನಿನಗೇನು ಗೊತ್ತು ಅಂತ ಹೇಳಿ ನನ್ನನ್ನೇ ಬೈದಂತಹ ನೋವು ನನಗಿದೆ. ಆದರೆ ಇಂತಹ ಇವರು RSSನವರು ಇವತ್ತು ಪಾಕಿನ ಬಗ್ಗೆ ಯಾಕಿಷ್ಟು ಹೊಗಳ್ತಾ ಇದ್ದಾರೆ, ಯಾಕಿಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರೆ ಅಂತಂದರೆ ನನಗೆ ನೇರವಾಗಿ ಕಂಡು ಬಂದಿದ್ದು ಈ ಹೇಳಿಕೆ ಕೊಟ್ಟಂತ ಈಗಿನ ಪರಿಸ್ಥಿತಿ ಇದೆಯಲ್ಲ, ಇದು ಅತ್ಯಂತ ಮುಖ್ಯವಾಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿ ಜೆನ್ಸಿಗಳು ಅಂದ್ರೆ ಯುವಕರು, ಬಿಸಿ ರಕ್ತದ ಯುವಕರು, ವಿದ್ಯಾವಂತ ಯುವಕರು, ಉದ್ಯೋಗಾಕಾಂಕ್ಷಿ ಯುವಕರು ಇವತ್ತು ಇಡೀ ದೇಶದೆಲ್ಲೆಡೆ ನೋವನ್ನ ಅನುಭವಿಸ್ತಾ ನರಳುತ್ತಾ ಇದ್ದಾರೆ. ಒಂದು ಕಡೆ ಉದ್ಯೋಗ ಇಲ್ಲ, ಇನ್ನೊಂದು ಕಡೆ ಕೈಯಲ್ಲಿ ದುಡ್ಡಿಲ್ಲ, ಮತ್ತೊಂದು ಕಡೆ ಭವಿಷ್ಯದ ಚಿಂತೆ ಜಾಸ್ತಿಯಾಗಿದೆ. ಆದರೆ ಇವರು ಹೇಳ್ತಾ ಇದ್ದಾರೆ ಯಾರೋ ದೇವರು, ಯಾವುದೋ ಪ್ರತಿಮೆ ಉದ್ಘಾಟನೆ ಇಂಥದ್ರಲ್ಲಿ ಮುಳುಗಿದ್ದು ನಿರ್ಲಕ್ಷ್ಯ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಶಿಕ್ಷಣವನ್ನೇ ಕೊಲ್ಲುವಂತಹ ಕಾಲಘಟ್ಟ ಇದ್ದಾಗ, ಒಂದು ಪರೀಕ್ಷೆಯನ್ನು ಸರಿಯಾಗಿ ನಡೆಸಲಿಕ್ಕೆ ಅಯೋಗ್ಯರಾಗಿ ಅಸಮರ್ಥರಾದಾಗ ಬೀದಿಗಿಳಿದ್ರಲ್ಲ, ದೀಪ್ಗೆ ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಹೆಸರಿನಲ್ಲಿ ಬೀದಿಗಿಳಿದ್ರಲ್ಲ,
ಆ ಬೀದಿಗಿಳಿದಿದ್ದು ಕೇವಲ ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿಯವರು ಮಾತ್ರ ಅಲ್ಲ, ಇಡೀ ದೇಶದ ಎಲ್ಲ ರೀತಿಯ ಜನರು ಆ ಚಳುವಳಿಯಲ್ಲಿ ಬಂದರು, ಎಲ್ಲ ನಗರಗಳಲ್ಲಿ ಬಂದರು. ಅದಮಿಟ್ಟಿದ್ದಂತಹ ಆಕ್ರೋಶ ಸ್ಫೋಟ ಆಯಿತು. ಆ ಸ್ಫೋಟದ ಕಾರಣದಿಂದಾಗಿ ಈ ಯುವ ಜನತೆಗೆ ಮತ್ತಷ್ಟು ಶಕ್ತಿ ಸಿಕ್ತು. ಒಡಿತೀರಾ ಒಡಿರಿ ಅನ್ನೋ ರೀತಿಯಲ್ಲಿ ಬೀದಿಗೆ ಬಂದರು, ಎಲ್ಲ ನೋವನ್ನು ಅನುಭವಿಸಿದ್ರು. ಇದು ಒಂದು ಕಡೆ ಬಿಜೆಪಿಗೆ ಆದಂತಹ ಸೋಲು ಅಂತ ಹೇಳಬೇಕಾಗತ್ತೆ. ಇದು ಇಡೀ ದೇಶದಲ್ಲಿ ಚರ್ಚೆ ಆಗ್ತದೆ. ಈ ಚರ್ಚೆ ಇದಿಷ್ಟಕ್ಕೆ ಆಗಿದ್ರೆ ಸೀಮಿತ ಆಗ್ತಿರ್ಲಿಲ್ಲ. ಆದರೆ ಇಲ್ಲಿ ಆಗಿದ್ದೇನು ಅಂದ್ರೆ RSSಗೆ ಬರೋರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅಂದರೆ 8, 10, 15, 20, 25 ವಯಸ್ಸಿನ 30 ವಯಸ್ಸಿನ ಒಳಗಡೆ ಇರುವಂತ ಯುವಕರು ಹೆಚ್ಚು ಬರ್ತಾರೆ. ಸಾಂಸಾರಿಕ ಜವಾಬ್ದಾರಿಗಳು ಹೆಚ್ಚಾದಾಗೆ ಇವರು ಹೋಗ್ತಾರೆ, ಮತ್ತಿನ್ನೊಂದು ಗುಂಪು ಬರ್ತದೆ. ಅಂದ್ರೆ ನಿರಂತರವಾಗಿ RSSನ ಜೊತೆಯಲ್ಲಿ ಇರುವಂತವರೇ ಯುವಕರ ಗುಂಪು. ಆ ಯುವಕರ ಗುಂಪು ಇವತ್ತು ಬಿಜೆಪಿಯ ಮಾನಸಿಕತೆಯ ವಿರುದ್ಧ ನಿಂತ್ಕೊಳ್ತಾರೆ. ಬಿಸಿ ರಕ್ತದ ಯುವಕರು RSSನ ಖಂಡಿಸ್ಲಿಕ್ಕೆ, ಧಿಕ್ಕರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದನ್ನ ನೋಡಿದಂತಹ ಮೋಹನ್ ಭಾಗವತರು ಹೆದರ್ತಾರೆ. ಆ ಹೆದರಿಕೆಯ ಫಲವಾಗಿ ಇದನ್ನ ತಪ್ಪಿಸಬೇಕಾಗಿದೆ. ಏನೋ ಈಗ ನಡೀತಾ ಇದೆಯಲ್ಲ ಚರ್ಚೆ, ನಿರುದ್ಯೋಗ, ಒಂದು ಸರಿಯಾದಂತಹ ಒಂದು ಪರೀಕ್ಷೆ ಮಾಡ್ಲಿಕ್ಕಾಗದೇ ಇರುವಂತಹ ಅಸಹಾಯಕತೆ, ಅಸಮರ್ಥ ಸರ್ಕಾರ, ಇದನ್ನ ತಪ್ಪಿಸಬೇಕಾಗಿದೆ. ಅದಕ್ಕೋಸ್ಕರ ಅವರು ಹೇಳ್ತಾರೆ, ಪಾಕನ್ನ ನಾವು ನಿರಂತರವಾಗಿ ಪ್ರೇಮಿಸಬೇಕು, ದ್ವೇಷ ಮಾಡಬಾರ್ದು. ಬರ್ತದೆ ಹೋಗ್ತದೆ, ಆದರೆ ಅದು ನಿರಂತರ ದ್ವೇಷ ಆಗಿ ಉಳಿಬಾರ್ದು ಅನ್ನೋಂಥದ್ದನ್ನ ಹೇಳ್ತಾರೆ. ಇದೇ ರೀತಿ ಈ ಹಿಂದೆ 2 ವಾರದ ಮುಂಚೆ ಕೂಡ ಒಂದು ಹೇಳಿಕೆ ಕೊಟ್ಟಿದ್ರು, ವಿದ್ಯಾರ್ಥಿಗಳ ಹಕ್ಕುಗಳನ್ನು ಕಡೆಗಣಿಸುವಂತಿಲ್ಲ, ಅವರ ಬೇಡಿಕೆಗಳನ್ನು ಅವ್ರನ್ನ ಗೌರವಿಸಬೇಕು ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ರು. ಅದನ್ನೇ ನಾನೀಗ ಹೇಳಿದ್ದು. ಅಂದ್ರೆ ಅವತ್ತು ಯಾಕೆ ಹೇಳಿದ್ರು, ಒಂದೇ ಸಲ ಇದು ಹೇಳ್ಬಿಟ್ರೆ ಒಂದಕ್ಕೊಂದು ಲಿಂಕ್ ಆಗೋಗುತ್ತೆ. ಅದಕ್ಕೋಸ್ಕರ ಒಂದು ಕಡೆ ಈ ಶಬ್ದವನ್ನ ಹೇಳ್ತಾರೆ, ಜೆನ್ಸಿಗಳವರ ಹೋರಾಟ ಸರಿ ಇದೆ, ಅವರನ್ನ ನಿರ್ಲಕ್ಷ್ಯ ಮಾಡಬಾರದು, ಅವರ ಭಾವನೆಗಳಿಗೆ ಗೌರವ ಕೊಡಬೇಕು, ಅವರು ಹೇಳುವಂಥದನ್ನ ಕಿವಿಗೊಟ್ಟು ಕೇಳಬೇಕು ಅಂತ ಹೇಳ್ತಾರೆ. ಹೌದು. ಇದ್ದಕ್ಕಿದ್ದಾಗೆ ಆ ಪಾಕ್ ಪ್ರೇಮ ಯಾಕೆ ಅಂತ ಹೇಳಿದ್ರೆ ಇವರನ್ನ ಹತ್ರ ತಗೊಳ್ಳಿಕ್ಕೆ ಈ ಮಾತನ್ನು ಇಲ್ಲಿ ಹೇಳ್ತಾರೆ, ಇದನ್ನ ತಪ್ಪಿಸ್ಲಿಕ್ಕೆ ಅಲ್ಲಿ ಹೇಳ್ತಾರೆ. ಅಂದ್ರೆ RSSನವರು ಯಾವುದೇ ಒಂದು ಹೇಳಿಕೆ ಕೊಡಬೇಕಾದರೆ ಆ ಹೇಳಿಕೆಯ ಹಿಂದೆ ಒಂದು ಷಡ್ಯಂತ್ರ ಇರ್ತದೆ, ಕುತಂತ್ರ ಇರ್ತದೆ, ಇಲ್ಲ ಅಂದ್ರೆ ತಪ್ಪಿಸುವಂತಹ ವ್ಯವಸ್ಥಿತ ಸಂಚಿರ್ತದೆ. ಇದು ನಡ್ಕೊಂಡ್ ಬಂದಿರೋದು. ನೀವು ನನಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ನೀವು ಪ್ರಶ್ನೆ ಕೇಳಬಹುದು, ಯಾಕೆ ಹಿಂಗೆ ಹೇಳ್ತೀರಿ ಅಂತ. ಆದ್ರೆ RSSನವರು ಯಾವುದಾದ್ರೂ ಈ ರೀತಿಯ ಚಳುವಳಿಗಳು ನಡೆದಾಗ, ಯಾವುದಾದ್ರೂ ಈ ರೀತಿಯ ತುಂಬಾ ದೊಡ್ಡ ಮಟ್ಟದ ಹೋರಾಟಗಳು ನಡೆದಾಗ ಯಾವುದಾದ್ರೂ ಹೇಳಿಕೆ ಕೊಟ್ಟಿದ್ದು ನೀವೇನಾದ್ರೂ ಕೇಳಿದ್ದೀರಾ? ಅದು ಈ ಹೇಳಿಕೆ ಕೊಟ್ಟಿದ್ದು ಯಾವಾಗ ಅಂದ್ರೆ ಬಿಜೆಪಿ ಸೋತು ಸುಣ್ಣವಾಯಿತು, ಒಬ್ಬ ಕೇಂದ್ರದ ಸಚಿವ ರಾಜೀನಾಮೆ ಕೊಡಬೇಕಾಯ್ತು. ಅಲ್ಲಿವರೆಗೆ ಅಂದ್ರೆ ಸುಮಾರು 30-35 ದಿನಗಳ ಕಾಲ ಇವ್ರಿಗೆ ಒಂದು ಶಬ್ದ ಮಾತನಾಡಲಿಲ್ಲ. ಯಾಕೆ ಇವ್ರ ತಲೆಯಲ್ಲಿ ಬುದ್ಧಿ ಇರ್ಲಿಲ್ವಾ? ಅವತ್ತೇ ಹೇಳ್ಬೋದಿತ್ತಲ್ಲ, ಇದನ್ನ ಸರಿ ಮಾಡ್ಬೋದಿತ್ತಲ್ಲ, ಯುವಕರಿಗೆ ಆಗುವಂತ ನೋವನ್ನ ತಪ್ಪಿಸ್ಬೋದಿತ್ತಲ್ಲ, ತಪ್ಪಿಸ್ತಿಲ್ಲ. ಯಾಕೆ? ಇದು ಒಂದಲ್ಲ, ಮಣಿಪುರದಲ್ಲಿ ಆಯ್ತು, ವರ್ಷಾನುಗಟ್ಲೆ ನಡೀತು. ಅದ್ರ ಬಗ್ಗೆ ಅವ್ರು ಮಾತನಾಡಿದ್ದು ಯಾವಾಗ? ಅವರ ABPS ನಲ್ಲಿ, ಅಂದ್ರೆ ಅವರದ ಬೈಠಕ್ನಲ್ಲಿ, ಬೈಠಕ್ ಆಗುವವರೆಗೆ ಇವರೇನು ಮಾತನಾಡಲಿಲ್ಲ, ಅದ್ರ ಬಗ್ಗೆ ಮಾತನಾಡಲಿಲ್ಲ. ರೈತರು ಬೀದಿನಲ್ಲಿ ಧರಣಿ ಕೂತರು, ಅವತ್ತು ಮಾತನಾಡಲಿಲ್ಲ. ಹೋಗ್ಲಿ, ಬೆಲೆ ಏರಿಕೆಯಿಂದ ಇಡೀ ದೇಶ ಜನತೆ ನರಳ್ತಾ ಇದ್ದಾರೆ, ಅದ್ರ ಬಗ್ಗೆ ಏನಾದ್ರು ಮಾತನಾಡಲಿಲ್ಲ. ಆದ್ರೆ ಯಾವುದ್ರ ಬಗ್ಗೆ ಮಾತನಾಡಿದ್ರು? ರಾಮ ಮಂದಿರದ ಬಗ್ಗೆ ಮಾತನಾಡಿದ್ರು. ಅಂದರೆ ಇದು ಯಾಕೆ ನಾನು ಈ ಘಟನೆಗಳನ್ನ ಜೋಡಿಸಿದೆ ಅಂತ ಹೇಳಿದ್ರೆ, ಜನ ಸಾಮಾನ್ಯರಿಗೆ ಉಪಯೋಗ ಅಂತ ಯಾವುದೇ ವಿಚಾರಕ್ಕೆ ಸ್ಪಂದಿಸದೇ ಇದ್ದಂತಹ ವ್ಯಕ್ತಿಗಳು ಇದ್ದಕ್ಕಿದ್ದಾಗೆ ಜೆನ್ಸಿಗಳ ಬಗ್ಗೆ, ಬಿಸಿ ರಕ್ತದ ಯುವಕರ ಬಗ್ಗೆ, ಪಾಕಿಸ್ತಾನದ ಪ್ರೇಮದ ಬಗ್ಗೆ ಬರ್ತಾರೆ ಅಂತಂದ್ರೆ ಇದರ ಹಿಂದೆ ಷಡ್ಯಂತ್ರ, ಕುತಂತ್ರ. ಎಲ್ಲಿಯವರೆಗೆ ಇವರ ಆಕ್ರೋಶ ಇತ್ತು ಅನ್ನೋಂಥದ್ದು ನಮ್ಮ ಕರ್ನಾಟಕದ ವಿಧಾನಸಭೆಯಲ್ಲಿ ನಾವು ನೋಡಬಹುದು. ಬಿಜೆಪಿಯವರಂತೂ DK ಶಿವಕುಮಾರ್ಗೆ ಮತ್ತು BK ಹರಿಪ್ರಸಾದ್ ಬಗ್ಗೆ ಎಷ್ಟು ಗೇಲಿ ಮಾಡಿದ್ರು, ಯಾವ ರೀತಿಯ ಇದನ್ನು ಮಾಡಿದ್ರು, ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅಂತೇಳಿ ನಾವು ಹಿಂದಿನ ಪುಟಗಳನ್ನು ತೆಗೆದು ನೋಡಬಹುದು. ಈ ರೀತಿಯ ಒಂದು ತಂತ್ರಗಾರಿಕೆಯಲ್ಲಿ RSSನವರು ನಿಪುಣರು. ಹಾಗಾಗಿ ನಾನು ಅದನ್ನು ಹೇಳಬೇಕಾಗತ್ತೆ. ಓಕೆ ಸರ್. ಪ್ರಿಯ ವೀಕ್ಷಕರೇ, ಏನು ಇಷ್ಟೊತ್ತು ನಮ್ಮ ಹನ್ಮೇಗೌಡ ಸರ್ ಏನು ಮಾತಾಡಿದ್ರಲ್ಲ, ಮೋಹನ್ ಭಾಗವತರು ಇರ್ಬೋದು ಅಥವಾ RSSನ ಯಾರೇ ಮುಖ್ಯಸ್ಥರು ಮಾತಾಡಿದರೆ ಅದ್ರ ಹಿಂದೆ ಒಂದು ಷಡ್ಯಂತ್ರ ಇರುತ್ತೆ.
ಈ ದೇಶದ ಜನರನ್ನ ದಿಕ್ಕು ತಪ್ಪಿಸಿರುವುದಾಗಿರ್ಬೋದು ಅಥವಾ ಯಾವುದೋ ಒಂದು ಕುತಂತ್ರ ಇರ್ಬೋದು ಅನ್ನೋದನ್ನು ಅವರ ಒಂದು ವಿಶ್ಲೇಷಣೆಯಲ್ಲಿ ಅವರು ಕಂಡುಕೊಂಡ ಸತ್ಯವನ್ನು, ಅವರು ಕಂಡುಕೊಂಡ ಅಭಿಪ್ರಾಯವನ್ನು ಅವರು ಹೇಳಿದ್ದಾರೆ. ನಾವು ವೀಕ್ಷಕರು, ಈ ದೇಶದ ಪ್ರಜೆಗಳು, ನಾವು ಕೂಡ ನಮ್ಮ ಚಿಂತನೆ ಮಾಡಿ ನೋಡಿದಾಗ ನಾವು ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡಬೇಕು, ಚಿಂತನೆ ಮಾಡಬೇಕು, ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಈ ಪಾಡ್ಕಾಸ್ಟನ್ನು ಮುಗಿಸೋಣ. ಧನ್ಯವಾದಗಳು. ನಮಸ್ಕಾರ.